أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ನಾನು ಕೆಲವು ದಂಡಯಾತ್ರೆಗಳ ಕುರಿತು ಪ್ರಸ್ತಾಪಿಸುತ್ತೇನೆ. ಅನಂತರ ಇತರ ವಿಷಯಗಳ ಬಗ್ಗೆ ಹೇಳುವೆನು. ಶಾಬಾನ್ 8ನೇ ಹಿಜರಿಯಲ್ಲಿ ಖಜ್ರದ್ ಕಡೆಗೆ ಅಬೂ ಕತ್ತಾದ ಅನ್ಸಾರಿ ರಲಿಯಲ್ಲಾಹು ಅನ್ಹರ ದಂಡಯಾತ್ರೆ ನಡೆಯಿತು. ಅಲ್ಲಿ ಬನು ಗತ್ಫಾನ್ ಗೋತ್ರದ ಒಂದು ಶಾಖೆಯೂ ನೆಲೆಸಿತು. ನಜದ್ ಪ್ರದೇಶದ ಖದರ್ನಲ್ಲಿ ನೆಲೆಸಿದ್ದ ಒಬ್ಬ ಗತ್ಫಾನನು ಮದೀನಾದ ವಿರುದ್ಧ ಪಿತೂರಿ ಮಾಡುವುದರಲ್ಲಿ ನಿರತನಾಗಿದ್ದನು. ಒಂದು ವರದಿಯ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ ಸಹಾಬಿಯರು 15 ದಿನರಾತ್ರಿಗಳು ಹೊರಗಿದ್ದರು ಹಾಗೂ 200 ಒಂಟೆಗಳು, 1000 ಮೇಕೆಗಳು ಮತ್ತು ಅನೇಕ ಕೈದೆಗಳನ್ನು ಹಿಡಿದು ತಂದರು. 8ನೇ ಹಿಜರಿ ರಂಜಾನಿನಲ್ಲಿ ಇಜಮ್ ಕಣಿವೆಯ ಕಡೆಗೆ ಹಜರತ್ ಅಬೂ ಕತ್ತಾದ ರಲಿಯಲ್ಲಾಹು ಅನ್ಹರ ಮತ್ತೊಂದು ದಂಡಯಾತ್ರೆ ನಡೆಯಿತು. ಈ ದಂಡಯಾತ್ರೆಯ ಹಿಂದಿನ ಕಾರಣವೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾ ವಿಜಯಕ್ಕಾಗಿ ಹೊರಡಲು ಉದ್ದೇಶಿಸಿದಾಗ ತಾವು ಮಕ್ಕಾದ ಕಡೆಗೆ ಹೋಗುತ್ತಿಲ್ಲ, ಬದಲಾಗಿ ಅಜಾಮ್ ಕಡೆಗೆ ಹೋಗುತ್ತಿದ್ದೇವೆ ಎಂದು ಜನರು ಭಾವಿಸುವಂತೆ ಮಾಡಲು ಹಜರತ್ ಅಬೂ ಕತ್ತಾದ ರಲಿಯಲ್ಲಾಹು ಅನ್ಹರನ್ನು ಮದೀನಾದ ಪೂರ್ವದಲ್ಲಿ ಇರುವ ಅಜಾನ್ ಕಣಿವೆಯ ಕಡೆಗೆ ಕಳುಹಿಸಿದರು. ಆದರೆ ಮಕ್ಕಾ ಪಟ್ಟಣವಿರುವುದು ದಕ್ಷಿಣ ದಿಕ್ಕಿನ ಕಡೆಗಾಗಿದೆ. ಒಂದು ವರದಿಯ ಪ್ರಕಾರ ಈ ದಂಡಯಾತ್ರೆಯ ನಾಯಕ ಹಜರತ್ ಅಬ್ದುಲ್ಲಾ ಬಿನ್ ಅಬು ಹರ್ದದ್ ಆಗಿದ್ದರು. ಹಜರತ್ ಅಬ್ದುಲ್ಲಾ ಬಿನ್ ಅಬು ಹದ್ರದ್ ವಿವರಿಸುತ್ತಾರೆ, ನಾವು ಅಜಮ್ ಕಣಿವೆಯ ಕಡೆಗೆ ತಲುಪಿದಾಗ ಅಮೀರ್ ಬಿನ್ ಅಜ್ಬತ್ ಈ ಜನರನ್ನು ದಾಟಿ ಹೋದರು. ಆತ ನಮ್ಮ ಬಳಿಗೆ ಬಂದು ಮುಸ್ಲಿಮರು ಹೇಳುವ ರೀತಿಯಲ್ಲಿ ಸಲಾಂ ಹೇಳಿದನು. ಆಗ ಮುಸ್ಲಿಮರು ಆ ವ್ಯಕ್ತಿಯ ಮೇಲೆ ಕೈ ಎತ್ತುವುದರಿಂದ ಹಿಂದೆ ಸರಿದರು. ಆದರೆ ಹಜರತ್ ಅಹ್ಲಂ ಬಿನ್ ಜಸಾಮಾ ಲೈಸಿ ರಲಿಯಲ್ಲಾಹು ಅನ್ಹರಿಗೆ ವ್ಯಕ್ತಿಯೊಂದಿಗೆ ಹಿಂದಿನಿಂದಲೇ ಜಗಳವಿತ್ತು. ಆದ್ದರಿಂದ ಅವರು ಆಮಿರ್ ಬಿನ್ ಅಜ್ಬತ್ನ ಮೇಲೆ ಹಲ್ಲೆ ಮಾಡಿ ಅವನನ್ನು ಕೊಂದು ಹಾಕಿದರು. ಅನಂತರ ಆತನ ಸಾಮಾನುಗಳನ್ನಾದ ಒಂಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಇದರ ಹೊರತಾಗಿ ಸಹಾಬಿಯರಿಗೆ ಬೇರೆ ಯಾವುದೇ ಗುಂಪನ್ನು ಎದುರಿಸಬೇಕಾಗಿ ಬರಲಿಲ್ಲ, ಏಕೆಂದರೆ ಅವರು ಕೇವಲ ಮುಶ್ರಿಕರ ಗಮನವನ್ನು ಬೇರೆಡೆಗೆ ಸೆಳೆಯಲು ಕಳಿಸಲಾಗಿತ್ತು. ಆದ್ದರಿಂದ ಸಹಾಬಿಯರು ಅಲ್ಲಿಂದ ಹಿಂದಿರುಗಿದರು. ಇದೇ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದ ಕಡೆಗೆ ಹೊರಟಿದ್ದಾರೆ ಎಂದು ಅವರಿಗೆ ಸುದ್ದಿ ತಲುಪಿತು. ಆದ್ದರಿಂದ ಅವರೂ ಸಹ ಆ ಕಡೆಗೆ ಹೊರಟರು ಮತ್ತು ಮಾರ್ಗದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸೇರಿಕೊಂಡರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದಾಗ ಈ ಕೊಲೆಯ ಸಂಪೂರ್ಣ ಘಟನೆಯನ್ನು ಅವರಿಗೆ ವಿವರಿಸಿಕೊಡಲಾಯಿತು. ಆಗ ಪವಿತ್ರ ಕುರ್ಆನಿನ ಈ ವಚನಗಳು ಅವತಾರವಾಯಿತು. ಎಲೈ ವಿಶ್ವಾಸಿಗಳೇ, ನೀವು ಅಲ್ಲಾಹನ ಮಾರ್ಗದಲ್ಲಿ ಸಂಚರಿಸುವಾಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಯಾರಾದರೂ ನಿಮಗೆ ಶಾಂತಿಯ ವಚನವನ್ನು ಹಾರೈಸಿದರೆ ನೀನು ವಿಶ್ವಾಸಿಯಲ್ಲ ಎಂದು ಹೇಳಬೇಡಿರಿ. ನೀವು ಇಹಲೋಕದ ವಸ್ತುಗಳನ್ನು ಬಯಸುತ್ತೀರಿ, ಆದರೆ ಅಲ್ಲಾಹನ ಬಳಿ ಧಾರಾಳವಾಗಿ ಸಂಪತ್ತಿದೆ. ಇದಕ್ಕೆ ಮುಂಚೆ ನಿಮ್ಮ ಬಳಿ ಏನಿತ್ತು? ನಂತರ ಅಲ್ಲಾಹನು ನಿಮಗೆ ಎಲ್ಲವನ್ನೂ ಅನುಗ್ರಹಿಸಿರೋನು. ಆದ್ದರಿಂದ ನೀವು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳಿರಿ. ನಿಶ್ಚಯವಾಗಿಯೂ ನಿಮ್ಮ ಕೃತ್ಯಗಳ ಬಗ್ಗೆ ಅಲ್ಲಾಹನು ಚೆನ್ನಾಗಿ ಬಲ್ಲನು. ಈ ದಂಡಯಾತ್ರೆ 8ನೇ ಹಿಜರಿಯಲ್ಲಿ ನಡೆದಿತು.
ಆದರೆ ಈ ವಚನ ಸೂರ ನಿಷಾದ ಭಾಗವಾಗಿದೆ. ಇದು ಹಿಜರಿ 3ನೇ ಮತ್ತು 5ನೇ ವರ್ಷಗಳ ನಡುವೆ ಅವತೀರ್ಣಗೊಂಡಿತ್ತು ಎಂದು ಬಹುತೇಕರು ಒಪ್ಪುತ್ತಾರೆ. ಆದ್ದರಿಂದ ಈ ಘಟನೆಯ ಬಗ್ಗೆ ಗೊತ್ತಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಅಸಂತುಷ್ಟಿಯನ್ನು ವ್ಯಕ್ತಪಡಿಸಿದರು. ಈ ವಚನವನ್ನು ಪಠಿಸಿದರು: ಈಗ ನಾನು ಜಮಾತಿನ ಒಬ್ಬ ಹಿರಿಯ ಮತ್ತು ಶ್ರೇಷ್ಠ ವಿದ್ವಾಂಸರಾದ, ಖಿಲಾಫತಿಗೆ ಸಂಪೂರ್ಣವಾಗಿ ವಿಧೇಯರಾಗಿದ್ದ, ದೀನಿನ ಅಪ್ರತಿಮ ಸೇವಕರಾಗಿದ್ದ ಒಬ್ಬರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಅವರು ಇತ್ತೀಚೆಗೆ ನಿಧನರಾದರು. ಹಾಗೆಯೇ ಈ ದಿನಗಳಲ್ಲಿ ಬಂಧಿತರಾಗಿ ಜೈಲಿನಲ್ಲಿದ್ದ ಮತ್ತೊಬ್ಬ ನಿಷ್ಠಾವಂತ ಅಹ್ಮದಿ ಕೂಡ ನಿಧನರಾಗಿದ್ದಾರೆ. ಅವರ ಬಗ್ಗೆಯೂ ಹೇಳುತ್ತೇನೆ. ಮೊದಲನೆಯದಾಗಿ ಸೈಯದ್ ಮೀರ್ ಮಹಮೂದ್ ಸಾಹೇಬರ ಬಗ್ಗೆ ಹೇಳುತ್ತೇನೆ. ಇವರು ಹಜರತ್ ಸಯೀದ್ ಮೀರ್ ಮೊಹಮ್ಮದ್ ಇಸ್ಹಾಕ್ ಸಾಹೇಬ್ ರಲಿಯಲ್ಲಾಹು ಅನ್ಹರ ಪುತ್ರರಾಗಿದ್ದರು. 96ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಹಜರತ್ ಅಮ್ಮಾಜಾನ್ ರಲಿಯಲ್ಲಾಹು ಅನ್ಹರ ಸೋದರ ಪುತ್ರ ಮತ್ತು ಹಜ್ಮತ್ ಮುಸ್ಲಿ ಮೌದ್ ರಲಿಯಲ್ಲಾಹು ಅನ್ಹರು ಹಾಗೂ ಹಜರತ್ ಮರಿಯಂ ಸಿದ್ದೀಕ್ ಸಾಹೇಬ್ ರಲಿಯಲ್ಲಾಹು ಅನ್ಹರ ಅಳಿಯ ಆಗಿದ್ದಾರೆ. ಅವರು ತಮ್ಮ ಪ್ರಥಮ ಶಿಕ್ಷಣವನ್ನು ಕಾದಿಯಾನಿನಲ್ಲಿ ಕಳೆದರು. ನಂತರ ಪಂಜಾಬ್ ವಿಶ್ವವಿದ್ಯಾಲಯದಿಂದ BA ಪದವಿ ಪಡೆದರು. ಮಾರ್ಚ್ 1944ರಲ್ಲಿ ಅವರ ತಂದೆ ಹಜರತ್ ಸಯೀದ್ ಮೀರ್ ಮೊಹಮ್ಮದ್ ಇಸ್ಹಾಕ್ ಸಾಹೇಬ್ ರದಿಯಲ್ಲಾಹು ಅನ್ಹರ ನಿಧನದ ದಿನವೇ ಅವರು ತಮ್ಮ ಜೀವನವನ್ನು ದೀನಿಗಾಗಿ ವಕ್ಫ್ ಮಾಡಿಕೊಂಡರು. ಆ ಸಮಯದಲ್ಲಿ ಸೈಯದ್ ಮಹಮೂದ್ ಅಹ್ಮದ್ ಸಾಹೇಬರ ವಯಸ್ಸು ಕೇವಲ 14 ವರ್ಷ ಆಗಿತ್ತು. ಅವರ ಜಮಾತ್ ಸೇವೆಗಳು ಹೀಗಿವೆ: 1954ರಿಂದ 1957ರವರೆಗೆ ಅವರು ಇಂಗ್ಲೆಂಡಿನಲ್ಲಿ ಮುಬಲ್ಲಿಗ್ ಆಗಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಹಜರತ್ ಮುಸ್ಲಿಂ ಮೌದ್ ರಲಿಯಲ್ಲಾಹು ಅನ್ಹರ ನಿರ್ದೇಶನದಂತೆ ಸ್ಕೂಲ್ ಆಫ್ ಓರಿಯೆಂಟಲ್ ಆಫ್ರಿಕನ್ ಸ್ಟಡೀಸ್ನಲ್ಲಿ ಶಿಕ್ಷಣವನ್ನು ಪಡೆದರು. ಈ ಸಮಯದಲ್ಲಿ ಅವರು ಹಜರತ್ ಖಲೀಫತುಲ್ ಮಸೀಹ್ ರಾಬಿ ರಹಮತುಲ್ಲಾಹಿ ಅಲೈಹಿ ಅವರೊಂದಿಗೆ ಇದ್ದರು. 1957ರಿಂದ 59ರವರೆಗೆ ವಕಾಲತೆ ದಿವಾನಿಯಲ್ಲಿ ಮಿಷನರಿಯಾಗಿ ಸೇವೆ ಸಲ್ಲಿಸಿದರು. ಅನಂತರ 1960ರಲ್ಲಿ ಜಾಮಿಯಾ ಅಹ್ಮದಿಯಲ್ಲಿ ಶಿಕ್ಷಕರಾಗಿ ನೇಮಕಗೊಂಡರು. 1978ರಿಂದ 82ರವರೆಗೆ ಅಮೆರಿಕದಲ್ಲಿ ಮಿಷನರಿಯಾಗಿ ಸೇವೆ ಸಲ್ಲಿಸಿದರು. 1982ರಿಂದ 86ರವರೆಗೆ ಸ್ಪೇನ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿತು. 1986ರಿಂದ 89ರವರೆಗೆ ವಕಾಲತೆ ತಹ್ನೀಜ್ ಆಗಿ ಕೆಲಸ ಮಾಡಿದರು. 1986ರಿಂದ 2010ರವರೆಗೆ ಜಾಮಿಯಾ ಅಹ್ಮದಿಯಾ ರಬುವಾದಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ 1994ರಿಂದ ಜುಲೈ 2001ರವರೆಗಿನ ವಕಾಲತೆ ಶಾಲಿಮ್ ಆಗಿಯೂ ಕೆಲಸ ಸಲ್ಲಿಸಿದರು. ಅದೇ ರೀತಿಯಲ್ಲಿ ಅವರು ರಿಸರ್ಚ್ ಸೆಲ್ ಮತ್ತು ಸೆಲುಬೆಯ ಘಟನೆಯ ಸೆಲ್ನ ಸೆಕ್ರೆಟರಿಯಾಗಿದ್ದರು. 2005ರಲ್ಲಿ ನೂರ್ ಫೌಂಡೇಶನ್ ಸಂಸ್ಥಾಪನೆಯಾದಾಗ ಅವರು ಅದರ ಅಧ್ಯಕ್ಷರಾಗಿ ನೇಮಕಗೊಂಡರು ಮತ್ತು ತಮ್ಮ ಕೊನೆಯುಸಿರಿನವರೆಗೂ ಆ ಹುದ್ದೆಯಲ್ಲಿಯೇ ಸೇವೆ ಸಲ್ಲಿಸಿದರು. ಮಜ್ಲಿಸೆ ಇಫ್ತಾದ್ ಸದಸ್ಯರೂ ಆಗಿದ್ದರು. ಖುದ್ದಾಮುಲ್ ಅಹ್ಮದಿಯಾದಲ್ಲಿ ವಿವಿಧ ಹುದ್ದೆಗಳಲ್ಲಿ ಮಹತಮೀಮ್ ಮತ್ತು ನಾಯಿಬ್ ಸದರ್ ಆಗಿಯೂ ಸೇವೆ ಸಲ್ಲಿಸಿದರು. ಅವರಿಗೆ ಅವಕಾಶ ಸಿಕ್ಕಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಪವಿತ್ರ ಕುರ್ಆನ್ ಅನುವಾದದ ಸಿದ್ಧತೆ ಮಾಡಿದ್ದರು. ಅವರು ಸಿಹಾಸ್ ಸಿತ್ ಮತ್ತು ಮಸ್ಜಿದ್ ಅಹ್ಮದ್ ಬಿನ್ ಹಂಬಲ್ರನ್ನು ಉರ್ದುವಿಗೆ ಅನುವಾದಿಸಿದ್ದರು. ಸಹೀ ಮುಸ್ಲಿಂ ಮತ್ತು ಶಾಮಿಲ್ ತಿರ್ಮಿದಿಗಳಿಂದ ವ್ಯಾಖ್ಯಾನಗಳನ್ನು ಬರೆದರು. ಬೈಬಲ್ ಕುರಿತು ಶೈಕ್ಷಣಿಕ ಗ್ರಂಥಗಳನ್ನು ಬರೆದರು ಮತ್ತು ಕಫನೆ ಮಸಿ ಹಾಗೂ ಮರ್ಹಮೆ ಈಸಾ ಕುರಿತು ಸಂಶೋಧನೆಯ ಕೆಲಸಗಳನ್ನು ಸಹ ಮಾಡಿದರು. ಅವರು ಪ್ರಕಟಿತ ಪುಸ್ತಕಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಗೆ ಸಂಬಂಧಪಟ್ಟ 3 ಸಂಪುಟಗಳು ಮತ್ತು ನಮಾಜಿನ ನಂತರದ ದೈನಂದಿನ ದರ್ಸಿಗಾಗಿ ಕೆಲವು ಕಿರು ಪುಸ್ತಕಗಳನ್ನು ಅವರು ಬರೆದಿರುವರು. ಖಲೀಫತುಲ್ ಮಸೀಹ್ ಸಾನಿ ತಮ್ಮ ಪುತ್ರೆಯೊಂದಿಗೆ ಅವರ ವಿವಾಹವನ್ನು ನೆರವೇರಿಸಿದ್ದರು. ಅವರ ಪುತ್ರನ ನಿಕಾಹನ್ನು ಹಜರತ್ ಖಲೀಫತುಲ್ ಮಸೀಹ್ ಸಾಲಿಸ್ ನೆರವೇರಿಸಿದ್ದರು. 1990ರಲ್ಲಿ ಮಜ್ಲಿಸೆ ಶೂರಾದಲ್ಲಿ ನೀಡಿದ ಹೇಳಿಕೆಗಾಗಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿತು.
ನೀವು ನಿಮ್ಮ ಭಾಷಣದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಯರ ಅಪಮಾನ ಮಾಡಿದ್ದೀರಿ ಎಂದು ನ್ಯಾಯಾಧೀಶರು ಅವರೊಡನೆ ಹೇಳಿದರು. ಇದಕ್ಕೆ ಉತ್ತರಿಸುತ್ತಾ ಅವರು ಹೀಗೆ ಹೇಳಿದರು, ಇದು ನನ್ನ ಮೇಲೆ ಸಂಪೂರ್ಣ ಸುಳ್ಳಾದ ಆರೋಪವಾಗಿದೆ. ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಯರನ್ನು ಮನಸಾರೆ ಗೌರವಿಸುತ್ತೇನೆ ಮತ್ತು ಅವರ ಪ್ರವಾದಿತ್ವದಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. ನಾನು ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಯನ್ನು ಅತ್ಯಂತ ಧೈರ್ಯದಿಂದ ಹೇಳಿದ್ದೆ ಎಂದು ಹೇಳಿದ್ದರು. ಧಾರ್ಮಿಕ ಜ್ಞಾನದಲ್ಲಿ ಇಸ್ಲಾಂ ಅಲ್ಲದೆ ಯಹೂದಿ ಧರ್ಮ, ಕ್ರೈಸ್ತ ಧರ್ಮ ಇತ್ಯಾದಿಗಳ ಬಗ್ಗೆ ಅವರು ವಿಶೇಷ ಪರಿಣತಿಯನ್ನು ಹೊಂದಿದ್ದರು. ವಿಭಿನ್ನ ಧರ್ಮಗಳ ಹೋಲಿಕೆಯಲ್ಲಿ ಅವರು ವಿಶೇಷ ಕೌಶಲ ಹೊಂದಿದ್ದರು. ಪವಿತ್ರ ಕುರ್ಆನ್, ಪ್ರವಾದಿಚರ್ಯೆ, ಮಸೀಹ್ ಹದೀಸುಗಳಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹಾಗೂ ಅವರ ಖಲೀಫರ ಬರಹಗಳಿಂದ ಮಾರ್ಗದರ್ಶನ ಪಡೆದು ಅವರು ಸದಾ ಸಲಹೆ ನೀಡುತ್ತಿದ್ದರು. ಮುಬಶಿರ್ ಅಯಾಜ್ ಸಾಹೇಬ್ ಬರೆಯುತ್ತಾರೆ, ಮೀರ್ ಸಾಹೇಬರು ಅತ್ಯಂತ ನಿಷ್ಕಳಂಕ ಮತ್ತು ಪವಿತ್ರ ಜೀವನ ನಡೆಸಿದರು. ಅವರು ಅತ್ಯಂತ ಪರಿಶುದ್ಧತೆಯಿಂದ ಮತ್ತು ವಿನಮ್ರತೆಯಿಂದ ಬಾಳುತ್ತಿದ್ದರು. ಇರುವುದರಲ್ಲಿ ಸಂತೃಪ್ತಿ ಮತ್ತು ಅಲ್ಲಾಹನ ಭರವಸೆಯ ಉನ್ನತ ಉದಾಹರಣೆಯಾಗಿ ಅವರು ಇದ್ದರು. ಅವರ ಜ್ಞಾನ ಮತ್ತು ಅರಿವಿನ ಸಾಗರವಾಗಿದ್ದರು. ಒಬ್ಬ ಮಹಾನ್ ವಿದ್ವಾಂಸರಾಗಿದ್ದರು. ಅವರು ವ್ಯಾಖ್ಯಾನಕಾರರೂ ಆಗಿದ್ದರು ಮತ್ತು ಹದೀಸ್ ಪಂಡಿತರೂ ಆಗಿದ್ದರು. ಅವರು ಅಹ್ಮದಿಯ ಜಮಾತಿನ ಚರಿತ್ರೆಯಲ್ಲಿ ಪವಿತ್ರ ಕುರ್ಆನಿನ ಅನುವಾದದ ಜೊತೆಗೆ ಸಂಪೂರ್ಣ ಶಿಹಾತ್ ಸಿತ್ ಹದೀಸ್ ಗ್ರಂಥವನ್ನು ಉರ್ದುವಿಗೆ ಅನುವಾದ ಮಾಡಿರುವ ಸೌಭಾಗ್ಯವನ್ನು ಪಡೆದ ಮೊದಲ ಭಾಗ್ಯಶಾಲಿ ವಿದ್ವಾಂಸರೂ ಆಗಿದ್ದಾರೆ. ಕಾದಿಯಾನಿನ ಮುರಬ್ಬಿ ತನ್ವೀರ್ ಸಾಹಿಬ್ ಹೇಳುತ್ತಾರೆ, ಅವರ ಬಗ್ಗೆ ನನಗೆ ಯಾವಾಗಲೂ ಉಳಿದುಕೊಂಡಿರುವ ಒಂದು ನೆನಪೆಂದರೆ, ಒಂದು ದಿನ ನಾನು ಕಾದಿಯಾನಿನಲ್ಲಿರುವ ಮಸ್ಜಿದ್ ಮುಬಾರಕಿನಲ್ಲಿ ಕುಳಿತಿದ್ದಾಗ ಮೀರ್ ಸಾಹೇಬರು ಮಸೀದಿಯ ಮೊದಲನೇ ಸಾಲಿನಲ್ಲಿ ನಡೆದಾಡುತ್ತಿದ್ದರು. ಅವರ ಈ ನಡತೆ ಮತ್ತು ಪ್ರಾರ್ಥನೆಗಳು ನನ್ನಲ್ಲಿ ಕುತೂಹಲವನ್ನು ಹುಟ್ಟಿಸಿತು. ಸ್ವಲ್ಪ ಸಮಯದ ನಂತರ ನಾನು ಧೈರ್ಯ ಮಾಡಿ ಅವರನ್ನು ಮುಂದೆ ಹೋಗಿ, ನೀವು ಮಸೀದಿಯ ಮೊದಲ ಸಾಲಿನಲ್ಲಿ ಏಕೆ ಹೀಗೆ ನಡೆದಾಡುತ್ತಿರುವಿರಿ ಎಂದು ಕೇಳಿದೆ. ಅವರು ಉತ್ತರಿಸಿದರು, ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಈ ಜಾಗದಲ್ಲಿ ನಡೆದಾಡುವುದನ್ನು ನಾನು ಕಂಡಿದ್ದೇನೆ. ನಂತರ ಅವರ ಚರ್ಯೆಯನ್ನು ಅನುಸರಿಸುತ್ತಿದ್ದೇನೆ ಎಂದು ಹೇಳಿದರು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹುರ ಮೇಲೆ ಅವರಿಗೆ ಅಪಾರ ಪ್ರೀತಿಯಿತ್ತು. ಒಟ್ಟಾರೆ ಅವರು ಖಿಲಾಫತ್ತಿನ ಮಹಾನ್ ಸೇವಕರಲ್ಲಿ ಒಬ್ಬರಾಗಿದ್ದರು. ತ್ಯಾಗಶಾಲಿಯೂ ಆಗಿದ್ದರು. ಪ್ರತಿಯೊಂದು ಮಾತನ್ನು ಪಾಲಿಸುವವರಾಗಿದ್ದರು. ನಿಷ್ಠಾವಂತರೂ ಆಗಿದ್ದರು. ಅವರು ಎಂತಹ ಉತ್ತಮ ಸಹಕಾರಿಯಾಗಿದ್ದರು ಎಂದರೆ ಅವರಂತಹವರು ಅಪರೂಪವಾಗಿಯೇ ಸಿಗುತ್ತಾರೆ. ಸನ್ನಡತೆಯ ವಿದ್ವಾಂಸರಾಗಿದ್ದರು. ಕನಿಷ್ಠ ಪಕ್ಷ ನನಗೆ ಅವರಂತಹ ಉದಾಹರಣೆ ಈಗ ಬೇರೆ ಯಾರೂ ಕಂಡುಬರುತ್ತಿಲ್ಲ. ಅಲ್ಲಾಹನ ಖಜಾನೆಯಲ್ಲಿ ಯಾವತ್ತೂ ಕೊರತೆ ಇಲ್ಲ. ಅಲ್ಲಾಹನು ಇಂತಹ ಮಾದರಿ ಪುರುಷರನ್ನು ಇನ್ನಷ್ಟು ಸೃಷ್ಟಿಸಲಿ ಮತ್ತು ಅಹ್ಮದಿಯತ್ ಖಿಲಾಫತ್ತಿಗೆ ಇಂತಹ ನಿಷ್ಠಾವಂತ, ಪ್ರಾಮಾಣಿಕ ಮತ್ತು ಧರ್ಮನಿಷ್ಠ ಸಹಾಯಕರನ್ನು ಅಲ್ಲಾಹನು ದಯಪಾಲಿಸುತ್ತಾ ಇರಲಿ. ಎರಡನೆಯ ಪ್ರಸ್ತಾಪ ಅಹ್ಮದಿ ಸಹೋದರರ ಬಗ್ಗೆಯಾಗಿದೆ. ಕರಾಚಿಯಲ್ಲಿ ಗುಲಾಮ್ ರಸೂಲ್ ಸಹೀದ್ ಪುತ್ರ ತಾಹಿರ್ ಮಹಮೂದ್ ಸಾಹಿಬ್ ಅವರು ಇತ್ತೀಚೆಗೆ ಸೆರೆಯಲ್ಲಿದ್ದಾಗಲೇ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತ ತಾಹಿರ್ ಮಹಮೂದ್ ಸಾಹಿಬ್ ಕರಾಚಿಯ ಹಲ್ಕಾ ಮಲೇರ್ ಕಾಲೋನಿಯಲ್ಲಿ ಅಧ್ಯಕ್ಷರಾಗಿದ್ದರು. ಮಲೇರ್ ಕಾಲೋನಿಯ ಅಹ್ಮದಿಯ ಮಸೀದಿಯ ನಿರ್ಮಾಣ ಶೈಲಿ ಮತ್ತು ಅಲ್ಲಿ ಜುಮಾ ನಮಾಜಿನ ನಿರ್ವಹಿಸುವುದಾಗಿ ನಡೆದುಕೊಂಡು ಬಂದಿದ್ದರು. ಇವರನ್ನು ಮತ್ತು ಇವರ ಇಬ್ಬರು ಅಹ್ಮದಿಯರನ್ನು ಬಂಧಿಸಲಾಗಿತ್ತು. ನ್ಯಾಯಾಲಯದಲ್ಲಿ ವಿರೋಧಿಗಳ ಗುಂಪು ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹಿಂಸೆಗೆ ಒಳಪಡಿಸಿತು. ಪೊಲೀಸ್ ಠಾಣೆಯಲ್ಲಿ ಅವರನ್ನು ಹಿಂಸಿಸಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಮತ್ತು ಖಲೀಫರ ಬಗ್ಗೆ ನಿಂದಿಸಲು ಒತ್ತಾಯಿಸಲಾಗುತ್ತಿತ್ತು. ಅವರು 2 ತಿಂಗಳು ಕಾಲ ಜೈಲಿನಲ್ಲಿಯೇ ಕಳೆದರು. ಮರಣಕ್ಕೆ ಕೆಲವು ದಿನಗಳ ಮೊದಲು ಕಿಡ್ನಿಯ ಸೋಂಕಿನಿಂದ ಅವರ ಆರೋಗ್ಯ ಹದಗೆಟ್ಟಿತು ಮತ್ತು ಅವರು ಆಸ್ಪತ್ರೆಯಲ್ಲಿಯೇ ನಿಧನರಾದರು. ನಿಧನದ ವೇಳೆಯೂ ಅವರ ಕೈಯಲ್ಲಿ ಕೋಳಗಳು ತಡಿಸಲ್ಪಟ್ಟಿದ್ದವು. ಸೆರೆಯ ಕಷ್ಟಗಳನ್ನು ಅನುಭವಿಸಿದ ಕಾರಣದಿಂದ ಅವರು ಹುತಾತ್ಮರ ಸ್ಥಾನ ಪಡೆದಿದ್ದಾರೆ. ಅವರು ವಸಿಯತ್ ಮಾಡಿದರು. ಅಧ್ಯಕ್ಷರಾಗಿ ದಾವತ್ ಇಲಲ್ಲಾಹ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದರು. ಪತ್ನಿ, ಪುತ್ರ ಮತ್ತು 3 ಪುತ್ರರನ್ನು ಆಗಲಿರುವರು. ಅವರ ಪುತ್ರ ಜಮಾತಿನ ಮುಬಲ್ಲಿಗ್ ಆಗಿರುವರು. ಜುಮಾ ನಮಾಜಿನ ನಂತರ ಅವರ ಜನಾಜಾ ಗಾಯಿಬನ್ನು ನಿರ್ವಹಿಸಲಾಗುವುದು.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر